ಮಾವಿನಕಾಯಿ ಜೊತೆ ಉಪ್ಪು ಖಾರ ಇದ್ರ ಏನು ರುಚಿ ಇರುತ್ತಲ್ಲ, ಅದಕ್ಕೆ ನಾ ಇವತ್ತು ಯಾವ ಪ್ರಿಸರ್ವೇಟಿವ್ ಹಾಕ್ಲಾರ್ದ ಭಾಳ ದಿನ ಇಡುವಂಥದ್ದು ಒಂದು ಮಾವಿನಕಾಯ್ದು ಪಾಪಡ್ ರೆಸಿಪಿ ತೋರ್ಸಾತ್ತೀನಿ. ಯಾರಿಗೆ ಮಾವಿನಕಾಯಿ ತಿನ್ಬೇಕು ಅನ್ಸುತ್ತಾರ, ಭಾಳ ಹುಳಿ ಇರುತ್ತೆ, ಹೆಂಗೆ ತಿನ್ನೋದಪ್ಪ ಅಂತಂದ್ರೆ ಇದ್ರಾಗಷ್ಟು ಹುಳಿ ಇರೋಂಗಿಲ್ಲ, ಸ್ವೀಟಾಗಿರುತ್ತೆ. ಫುಲ್ ಸ್ವೀಟಾಗಿ ಹುಳಿಯಾಗಿ ಟೇಸ್ಟಿಯಾಗಿರುತ್ತೆ. ದೊಡ್ಡೋರು ಸಣ್ಣೋರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದನ್ನ ಮಾಡೋಕ್ಕೆ 2 ಸಾಮಗ್ರಿ ಇದ್ದ ಅಷ್ಟೇ ಸಾಕು. ಸಿಂಪಲ್ ಮತ್ತು ಟೇಸ್ಟಿಯಾಗಿ ಮಾಡ್ಬೋದು. ಬರ್ರಿ ಸ್ಟಾರ್ಟ್ ಮಾಡೋಣ. ಮಾವಿನಕಾಯಲ್ಲಿ ನೀವು ಯಾವ್ದಾರ ತೊಗೋರಿ, ಸ್ವಲ್ಪ ಹುಳಿ ಕಡಿಮೆ ಇದ್ರೆ ಚಲೋ. ಅದ್ರದ್ದು ತುಂಬು ತೆಗೆದು ಮ್ಯಾಗಿನ ಸಿಪ್ಪಿ ತೆಗೆದು ಕಟ್ ಮಾಡ್ಕೋಬೇಕು. ಸಣ್ಣಗೆ ಅಂತೇನಿಲ್ಲ, ಒಟ್ಟು ಕಟ್ ಮಾಡ್ಕೋರಿ. ಯಾವ ಪ್ರಿಸರ್ವೇಟಿವ್ ಇರಲಾರ್ದ ಭಾಳ ದಿನ ತನಕ ಕೆಡಲಾರ್ದ ಇಡುವಂಥ ಸಮ್ಮರ್ ಸ್ಪೆಷಲ್ ಸ್ನ್ಯಾಕ್ಸ್. ಅದು ಹೆಂಗಂತ ಹೇಳ್ತೀನಿ, ಅದಕ್ಕೆ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಲಾರ್ದ ಕಂಪ್ಲೀಟಾಗಿ ನೋಡಿರಿ. ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡಲಾರ್ದ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಭಾಳ ಕಡಿಮೆ ಟೈಮ್ನಾಗ ಕಡಿಮೆ ಐಟಮ್ಸ್ ಬಳಸಿ ಈಸಿ ಸಿಂಪಲ್ಲಾಗಿ ಮಾಡುವಂಥ ಸಮ್ಮರ್ ಸ್ಪೆಷಲ್ ರೆಸಿಪಿ ಇದು. ಇದನ್ನು ಮಾಡಿಟ್ರೆ ಮಕ್ಕಳಂತೂ ದಿನ ಇಷ್ಟಪಟ್ಟು ತಿಂತಾರೆ. ಮನ್ಯಾಗ ಮಾವಿನಕಾಯಿ ಏನಾರ ಇತ್ತಪ್ಪ ಅಂತಂದ್ರೆ ಈ ರೆಸಿಪಿ ಟ್ರೈ ಮಾಡಲಾರ್ದೆ ಇರೋಕ್ಕೆ ಹೋಗಬೇಡ್ರಿ. ಕಟ್ ಮಾಡ್ಕೊಂಡಿರೋ ಮಾವಿನಕಾಯಿ ಪೀಸಸ್ನೆಲ್ಲ ಕುಕ್ಕರಿಗೆ ಹಾಕ್ಕೊಂಡು, ನಾ ಇಲ್ಲಿ ಒಂದು ಮಾವಿನಕಾಯಿಗೆ ಚಹಾ ಕುಡಿಯೋ ಬಟ್ಲಲ್ಲೇ ಒಂದು ಅರ್ಧ ಬಟ್ಲ ನೀರು ಹಾಕ್ಕೊಳತ್ತೀನಿ. ಇದಕ್ಕೆ ನೀರದು ಭಾಳ ಹಾಕ್ಕೋಬಾರ್ದು. ನೀರು ಹಾಕ್ಕೊಂಡು ಸ್ವಲ್ಪ ಟೇಸ್ಟಿಗಂತ ನಾ ಇಲ್ಲಿ ಸ್ವಲ್ಪ ಚಕ್ಕಿ ಸ್ವಲ್ಪ ಉಪ್ಪು ಹಾಕ್ಕೊಳತ್ತೀನಿ. ಚಕ್ಕಿ ಉಪ್ಪು ಆಪ್ಷನಲ್. ಹಾಕ್ಕೊಂಡು ಮೆತ್ತಗೆ ಕುದಿಸ್ಕೋಬೇಕು. ಒಂದು 3ರಿಂದ 4 ವಿಷಲ್ ಹೊಡೆಸ್ಕೊಂಡ್ರೆ ಮೆತ್ತಗಾಗ್ತಾವೆ. ನೋಡ್ಬೋದು ನೀವಿಲ್ಲಿ ಇಷ್ಟು ಮೆತ್ತಗೆ ಕುದಿಸ್ಕೋಬೇಕು. ಅದ್ರ ಒಳಗಿಂದ ಚಕ್ಕೆ ಅದು ತೆಗೆದು ನಾ ಇಲ್ಲಿ ಮಿಕ್ಸಿಗೆ ಹಾಕ್ಕೊಳತ್ತೀನಿ. ನೀವು ಮಿಕ್ಸಿಗಾರ ಹಾಕೋಬೋದು, ಇಲ್ಲಾಂದ್ರೆ ಸ್ಟ್ರೇನರ್ ಇರುತ್ತಲ್ಲ ಅದ್ರೊಳಗೆ ಹಾಕ್ಕೊಂಡು ಚಮಚೆಲಾರ ಹಿಂಗೆ ತಿರುಗಿಸ್ಬೋದು. ಒಟ್ಟು ಸಣ್ಣಗೆ ಪೇಸ್ಟ್ ಆಗಬೇಕು, ಹಿಂಗೆ ಎಳಿ ಅದು ಬರಬಾರ್ದು. ನಾನು ಚಾನಲ್ನಾಗ ಮಾವಿನಕಾಯ್ದು ರೆಸಿಪೀಸ್ ಎಲ್ಲ ಹಾಕೀನಿ. ಅದ್ರಾಗಂತೂ ಮಾವಿನಕಾಯಿ ಗುಳಂಬ ಅಂತೂ ಭಾಳ ಚಲೋ ಇರುತ್ತೆ. ಅದು 1 ವರ್ಷದ ತನಕ ಇಟ್ಟು ತಿಂದ್ರೂ ಏನೂ ಆಗಂಗಿಲ್ಲ. ವಿಡಿಯೋ ನೋಡಿಲ್ಲ ಅಂದ್ರೆ ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ, ಚೆಕ್ ಮಾಡಿರಿ. ಈಗ ಮಾವಿನಕಾಯಿ ಸೀಸನ್ ಇದ್ದಾಗ ಈ ಥರ ರೆಸಿಪೀಸ್ ಎಲ್ಲ ಮಾಡಿ ತಿಂದು ಎಂಜಾಯ್ ಮಾಡಿರಿ. ಈ ಮಾವಿನಕಾಯಿ ಪೇಸ್ಟ್ನ ಒಂದು ದಪ್ಪ ತಳ ಇರೋ ಪಾತ್ರೆಗೆ 1 ಚಮಚ ಎಣ್ಣೆ ಹಾಕ್ಕೋಬೇಕು. ನಾನ್ ಸ್ಟಿಕ್ ತೊಗೊಂಡ್ರೆ ಎಣ್ಣೆ ಅದು ಹಾಕ್ಕೊಳ್ಳೋದೇನು ಬೇಡ, ಅಂಟ್ಕೋತದಂತೇಳಿ ಅಷ್ಟೇ ಹಾಕ್ಕೊಂಡಿದ್ದೆ. ಈ ಪೇಸ್ಟ್ನ ಹಾಕ್ಕೊಂಡು 1 ನಿಮಿಷ ಚಲೋತ್ನಾಗ ಕೈ ಆಡಿಸ್ಬೇಕು. ಕೈ ಆಡಿಸಿದ್ಮ್ಯಾಗ ಇದಕ್ಕೆ 1 ಬಟ್ಲ ಸಕ್ಕರೆ ಹಾಕ್ಕೋಬೇಕು. ಅದಕ್ಕೆ ನಾನು ಸ್ಟಾರ್ಟಿಂಗ್ ಹೇಳಿದ್ದೆ ಹುಳಿ ಕಡಿಮೆ ಇದ್ರೆ ಚಲೋ ಅಂತ. ಹುಳಿ ಜಾಸ್ತಿ ಇತ್ತಂದ್ರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಕೋಬೇಕಾಗತ್ತೆ. ಹುಳಿ ಕಡಿಮೆ ಇತ್ತಂದ್ರೆ ಸಕ್ಕರೆ ಕಡಿಮೆ ಹಿಡಿತದೆ. ನೀವಿಲ್ಲಿ ಸಕ್ಕರೆ ಬದಲು ಬೆಲ್ಲನೂ ಹಾಕ್ಬೋದು, ಆದರೆ ಅದಷ್ಟು ಸರಿ ಒಣಗಂಗಿಲ್ಲ, ಒಂಥರ ಒಣಗಿದ ಮ್ಯಾಗೂ ಅಂಟಂಟಾದಂಗೆ ಆಗುತ್ತೆ. ಇದಕ್ಕೆ ನೀವು ಬೇಕಾದರೆ ಸ್ವಲ್ಪ ಚಾಟ್ ಮಸಾಲ, ಖಾರ, ಮೆಣಸಿನ ಪುಡಿ ಅದನ್ನೂ ಹಾಕೋಬೋದು, ಆಪ್ಷನಲ್ ಅದು. ಯಾರಿಗೆ ಮಾವಿನಕಾಯಿ ತಿನ್ಬೇಕು ಅನ್ಸುತ್ತಾರ, ಹುಳಿ ಇರುತ್ತೆ, ಹಲ್ಲು ಜುಮ್ ಅಂತಾವಂತಂದ್ರೆ ಹಿಂಗೆ ಮಾಡ್ಕೊಂಡು ತಿಂದರೆ ಏನೂ ಆಗೋಲ್ಲ, ಚಲೋ ಇರುತ್ತೆ. ಇದು ಮಕ್ಕಳು ಅಷ್ಟೇ ಅಲ್ಲ, ದೊಡ್ಡವರು ಇಷ್ಟಪಟ್ಟು ತಿಂತಾರೆ. ಹಂಗೆ ಅವಾಗವಾಗ ಕೈ ಆಡಿಸ್ಕೋತಾನೆ ಇರಬೇಕು. ನಿಮ್ಗೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ನೀರಿನ ಅಂಶ ಕಡಿಮೆಯಾಗಿ ಸ್ವಲ್ಪ ಗಟ್ಟಿ ಹಾಕೋತಾ ಬರುತ್ತೆ ರೀ. ಅದು ಕ್ವಾಂಟಿಟಿ ಮ್ಯಾಗ ಹೋಗುತ್ತೆ. ಇಲ್ಲ ಒಂದು ಮಾವಿನಕಾಯಿಗೆ ಒಂದು 5ರಿಂದ 8 ನಿಮಿಷ ಬೇಕಾಗುತ್ತೆ ಸ್ವಲ್ಪ ಗಟ್ಟಿ ಆಗೋಕ್ಕೆ. ಗಟ್ಟಿ ಆದ್ಮ್ಯಾಗ ಗ್ಯಾಸ್ ಆಫ್ ಮಾಡಿ ಒಂದು ಪ್ಲೇಟಿಗೆ ಎಣ್ಣೆ ಅದು ಸವರಿ ಪ್ಲೇಟಿಗೆ ಹಾಕ್ಕೊಂಡು ಹಿಂಗೆ ಬಡಿದು ಈವನ್ ಆಗಿ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿ ಇದನ್ನು 1ರಿಂದ 2 ದಿನದ ತನಕ ಬಿಸಿಲಾಗಾರ ಒಣಗಿಸ್ಬೇಕು, ಇಲ್ಲ ಫ್ಯಾನ್ ಕೆಳಗಿಟ್ಟನು ಒಣಗಿಸ್ಬೋದು. ಇದು ಒಣಗಿದ ಮ್ಯಾಗ ತಿಕ್ನೆಸ್ ಕಡಿಮೆ ಆಗುತ್ತೆ, ಅದಕ್ಕೆ ನೋಡ್ಕೊಂಡು ಹಾಕೋರಿ. ನಿಮಗೆ ಸ್ವಲ್ಪ ಭಾಳ ದಪ್ಪ ಬೇಕಂದ್ರೆ ಸಣ್ಣ ಪ್ಲೇಟ್ನಾಗ ಹಾಕೋರಿ, ಇಲ್ಲ ತೆಳ್ಳಗೆ ಬೇಕಂತಂದ್ರೆ ಅಗಲನ ಪ್ಲೇಟ್ನಾಗ ಅದು ಹಾಕೋಬೋದು. ತೆಳ್ಳಗೆ ಮಾಡಿದರೆ ಹಿಂಗೆ ರೋಲ್ ಮಾಡಿಕೊಂಡು ತಿನ್ಬೋದು, ಸ್ವಲ್ಪ ದಪ್ಪ ಇದ್ರೆ ಕ್ಯೂಬ್ಸ್ ಥರ ಕಟ್ ಮಾಡ್ಕೋಬೋದು. ಒಣಗಿದ ಮ್ಯಾಗ ಈ ಥರ ಆಗುತ್ತೆ. ಇದು ಒಣಗಕ್ಕಿಟ್ಟಾಗ ನನ್ನ ಮಗ ಕೈ ಹಾಕಿ ಇದು ಮಾಡಿದ್ದು, ಇಲ್ಲಾಂದ್ರೆ ಯಾರೂ ಮುಟ್ಲಿಲ್ಲ ಅಂದರೆ ಗ್ಲಾಸಿಯಾಗಿ ಪ್ಲೇನಾಗಿ ಚಂದಗೆ ಬರುತ್ತೆ. ಒಂದಿನ ಆದ್ಮ್ಯಾಗ ನೀವು ಕಾರ್ನರಿಗೆ ಸ್ವಲ್ಪ ಎತ್ತಿ ನೋಡ್ಬೋದು. ಇನ್ನೊಂದು ಸ್ವಲ್ಪ ಅಂಟಿತ್ತಂದ್ರೆ ಇನ್ನೊಂದು ದಿವ್ಸ ಒಣಗಿಸ್ರಿ, ಇಲ್ಲ ಈ ಥರ ಪ್ಲೇನಾಗಿ ನೀಟಾಗಿ ಬರುತ್ತೆ. ನೀವು ಇಲ್ಲಿ ತಿಕ್ನೆಸ್ ಕಡಿಮೆ ಆಗಿದೆ, ಅವಾಗ ಹಾಕ್ದಾಗ ಎಷ್ಟು ತಿಕ್ನೆಸ್ ಇತ್ತು, ಒಣಗೋಕ್ಕಿಂತ ಮುಂಚೆ ಈಗ ಒಣಗಿದ್ಮ್ಯಾಗ ಎಷ್ಟು ತೆಳ್ಳಗಾಗಿದೆ. ಕಟ್ಟಿ ಮೀಟಿ ಮಾವಿನಕಾಯಿ ಪಾಪಡ್ ಭಾಳ ಹುಳಿ ಏನಿರಲ್ಲ, ಸ್ವಲ್ಪ ಹುಳಿ ಇರುತ್ತೆ, ಸ್ವೀಟಾಗಿ ಚಲೋ ಇರುತ್ತೆ. ನೀವು ಇದನ್ನು ಜಸ್ಟ್ ಉದ್ದಕ್ಕೆ ಕಟ್ ಮಾಡಿ ರೋಲ್ ಆದರೂ ಮಾಡ್ಕೋಬೋದು, ಇಲ್ಲ ಕ್ಯೂಬ್ಸ್ ಥರನೂ ಕಟ್ ಮಾಡ್ಕೋಬೋದು. ಹಿಂಗೆ ಕಟ್ ಮಾಡಿ ಒಂದು ಏರ್ಟೈಟ್ ಬಾಕ್ಸ್ನಾಗ ಹಾಕಿ ಹೊರಗಿಟ್ರೆ ಒಂದು 15-20 ದಿನ ಹಂಗೆ ಇರ್ತದೆ. ಇಲ್ಲ ಭಾಳ ದಿನ ತನಕ ಬೇಕಂತಂದ್ರೆ ಆ ಏರ್ಟೈಟ್ ಬಾಕ್ಸ್ನಾಗ ಹಾಕಿ ಫ್ರಿಜ್ನಾಗ ಇಟ್ಕೊಂಡ್ರೆ ಇನ್ನೂ ಭಾಳ ದಿನ ತನಕ ಇಟ್ಟು ಯೂಸ್ ಮಾಡ್ಬೋದು. ನೋಡ್ಬೋದು ನೀವಿಲ್ಲಿ ಎಷ್ಟು ಗ್ಲಾಸಿಯಾಗಿ ಪ್ಲೇನಾಗಿ ಎಷ್ಟು ಚಂದ ಟೆಕ್ಸ್ಚರ್ ಬಂದದ, ಕೈಗೊಂದು ಸ್ವಲ್ಪನೂ ಅಂಟಂಗಿಲ್ಲ. ಇವನ್ನೆಲ್ಲ ತೆಗೆದು ಒಂದು ಬಾಕ್ಸ್ನಾಗ ಹಾಕಿ ಇಟ್ಕೋಬೋದು. ಚಿಕ್ಕ ಮಕ್ಕಳು ಅಷ್ಟೇ ಅಲ್ಲ, ದೊಡ್ಡವರು ಫುಲ್ ಇಷ್ಟಪಟ್ಟು ತಿಂತಾರೆ.
ಸಣ್ಣ ಮಕ್ಕಳಂತೂ ಇದನ್ನ ಒಂದು ಸತಿ ಟೇಸ್ಟ್ ನೋಡಿದ್ರೆ ಒಂದು ದಿವ್ಸಕ್ಕೆ ಎಲ್ಲ ಖಾಲಿ ಮಾಡ್ತಾರೆ, ಇಲ್ಲ ದಿನ ಕೊಟ್ಟರು ತಿಂತಾರೆ. ಇದನ್ನು ನೀವು ಹಿಂಗೆ ಪ್ಲೇನಾಗಾದರೂ ತಿನ್ಬೋದು. ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬೇಕಂದ್ರೆ ಮ್ಯಾಗ ಒಂದು ಸ್ವಲ್ಪ ಉಪ್ಪು, ಖಾರದ ಪುಡಿ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ತಿನ್ಬೋದು. ಈ ಥರ ಮಿಕ್ಸ್ ಮಾಡಿದಾಗ ಇಮಿಡಿಯೇಟಾಗಿ ಆವಾಗ ತಿನ್ನಬೇಕು. ಹಿಂಗೆ ಮಾಡಿ ಬಾಕ್ಸ್ನಾಗ ಅದು ಹಾಕಿಡಕ್ಕೆ ಬರೋಲ್ಲ. ಪ್ಲೇನ್ ಇದನ್ನು ಬಾಕ್ಸ್ನಾಗ ಹಾಕಿಟ್ಟು ನಿಮ್ಗೆ ಎಕ್ಸ್ಟ್ರಾ ಟೇಸ್ಟ್ ಬೇಕಂದಾಗ ಈ ಥರ ಮಿಕ್ಸ್ ಮಾಡಿ ತಿನ್ಬೋದು. ಈಗ ಬೇಸಿಗೆ ಒಳಗೆ ಮಾವಿನಕಾಯ್ದು ಸೀಸನ್ ಇದ್ದಾಗ ಕಡಿಮೆ ಐಟಮ್ಸ್ ಬಳಸಿ ಮನೆಯಾಗಿರೋ ಇಂಗ್ರೀಡಿಯೆಂಟ್ಸಿಂದ ಈಸಿಯಾಗಿ ಮಾಡುವಂಥ ಮಾವಿನಕಾಯಿ ಪಾಪಡ್ ರೆಸಿಪಿ. ಲೈಟಾಗಿ ಹುಳಿ, ಸ್ವೀಟಾಗಿ ಮಸ್ತ್ ಟೇಸ್ಟ್ ಇರುತ್ತೆ. ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೇನೆ. ಹಂಗಾರೆ ಲೈಕ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ನೀವು ಮನ್ಯಾಗ ಒಂದು ಸತಿ ಟ್ರೈ ಮಾಡಿರಿ, ಹೆಂಗೆ ಬಂತಂತ ಕಮೆಂಟ್ನಾಗ ಹೇಳ್ರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.